ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಮಗ ಇನ್ನೂ ಮಲಗಿದ್ದಾನೆ. ತೋರಿಸ್ತೀನಿ ಬನ್ನಿ. ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ ಅವನು. ಇವಾಗ ನಾನು ಅಷ್ಟರಲ್ಲಿ ತಲೆ ಬಾಚ್ಕೊಂಡು ಅವನು ಎದ್ದರೆ ತಲೆ ಬಾಚಕ್ಕೆ ಕೊಡಲ್ಲ. ಅವನು ಹೇಳೋಷ್ಟರಲ್ಲಿ ತಲೆ ಬಾಚ್ಕೊಳ್ತೀನಿ. ಭಾರಿ ಕಿದಾಪತಿ ಮಾಡ್ತಾನೆ. ನಾನು ತಲೆ ಬಾಚ್ತೀನಿ, ನಾನು ಇದು ಮಾಡ್ತೀನಿ, ನನಗೆ ಕ್ಲಿಪ್ ಕೊಡು, ನನಗೆ ಬಾಚಿಣಿಕೆ ಕೊಡು ಎಲ್ಲ ಅಂತ ಎದ್ದು ಹಠ ಮಾಡ್ತಾನೆ. ಅವನು ಹೇಳೋ ಅಷ್ಟರಲ್ಲಿ ನಾನು ತಲೆ ಬಾಚ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಒಂದು ವೀಡಿಯೋ ತೋರಿಸಿದ್ದಲ್ವ, ಆ ಥರ ನಾನು ವಾರಕ್ಕೆ 2 ಸರಿ ಹಾಕ್ತೀನಿ ಅಂತೆಲ್ಲ ನಿಮಗೆ ಹೇಳಿದ್ದೆ. ಆದರೆ ನಿಮಗೆ ಅದು ಡೌಟ್ ಇರ್ಬೋದು, ಇದು ಸುಳ್ಳು, ಇದು ಹೇರ್ ಗ್ರೋತ್ ಆಗುತ್ತೆ ಇಲ್ಲೋ ಅಂತ ಡೌಟ್ ಇರುತ್ತೆ ಕೆಲವೊಬ್ಬರಿಗೆ. ನಾನು ನಿಮಗೆ ಇವಾಗ ತೋರಿಸ್ತೀನಿ ನಿಮಗೆ ರಿಯಲ್ಲಾಗಿ ಕೂದಲು ಯಾವ ಥರ ಬೆಳೆದಿದೆ ಅಂತ. ನೋಡಿ, ಇಲ್ಲೆಲ್ಲ ಸಣ್ಣ ಸಣ್ಣ ಹೇರ್ ಗ್ರೋತ್ ಆಗಿದೆ. ನೋಡಿ, ಈ ಥರ ಇಷ್ಟಿಷ್ಟು ಉದ್ದ ಆಗಲೇ ಇಷ್ಟಿಷ್ಟು ಉದ್ದ ಆಗಿದೆ ಕೂದಲು. ಹೇರ್ ಗ್ರೋತ್ ಇಲ್ಲೆಲ್ಲ ಕೂದಲೇ ಇರಲಿಲ್ಲ, ಇಲ್ಲೆಲ್ಲ ಕೂದಲ ಇಲ್ಲಿ ನೋಡಿ. ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ ಯಾವ ಥರ ಹೇರ್ ಗ್ರೋತ್ ಆಗಿದೆ ಅಂತ. ನೋಡಿ, ಈ ಥರ ಎಲ್ಲ ಹೇರ್ ಗ್ರೋತ್ ಆಗುತ್ತೆ. ಇವಾಗ ನಾನು ಹೇರ್ ಕೂಮ್ ಮಾಡ್ಕೊಳ್ತೀನಿ. ಯಾವ ಥರ ಕೂಮ್ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನಂದು ಡೆಲಿವರಿ ಟೈಮಲ್ಲಿ ಇಲ್ಲೆಲ್ಲ ಹೇರ್ ಫಾಲ್ ಆಗಿಬಿಟ್ಟಿತ್ತು. ಫುಲ್ಲು ಇಲ್ಲೆಲ್ಲ ಬೋಡ ಆಗಿತ್ತು. ಇಲ್ಲಿ ನೋಡಿ, ಇವಾಗ ನಾನು ಈ ಮೆಂತ್ಯ ಹೇರ್ ಪ್ಯಾಕು ಮತ್ತು ನಾನು ಯೂಸ್ ಮಾಡೋ ಎಣ್ಣೆ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದನ್ನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ನಿಮಗೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ನಾನು ಹೇರ್ನ ಪ್ರಿಪೇರ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ ಅನ್ನೋದನ್ನು. ಇಲ್ಲಿ ನೋಡಿ, ಇವಾಗ ನಂದು ಬೇಬಿ ಹೇರ್ ಡೆಲಿವರಿ ಟೈಮಲ್ಲಿ ನಂದು ಹೇರ್ ಫುಲ್ ಲಾಸ್ ಆಗಿ ಫುಲ್ ಇಲ್ಲೆಲ್ಲ ಫುಲ್ಲು ಬೋಡ ಆಗಿತ್ತು. ಇವಾಗ ಅಲ್ಲೆಲ್ಲ ಕಂಪ್ಲೀಟಾಗಿ ಹೇರ್ ಬಂದಿದೆ. 80% ಹೇರ್ ಬಂದಿದೆ. ಇಲ್ಲೆಲ್ಲ ಇನ್ನೂ ಬೇಬಿ ಹೇರ್ಸ್ ಬೆಳೀತಾ ಇದ್ದಾವೆ. ನಿಮಗೇನಾದರೂ ಆ ಪ್ಯಾಕು ಇಲ್ಲ ಹೇರ್ ಆಯಿಲ್ ಏನಾದರೂ ನಿಮಗೆ ಬೇಕು ಅಂದರೆ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ನಾನು ತಲೆ ಬಾಚ್ಕೊಳ್ಳೋಣ ಅಂತ ತಲೆ ಬಾಚ್ಕೊಳ್ತಿದ್ದೀನಿ. ನೋಡಿ, ನನಗೂ ಸ್ವಲ್ಪ ಕಷ್ಟ ಆಗುತ್ತೆ ಇಷ್ಟುದ್ದ ಕೂದಲಿಗೆ ತಲೆ ಬಾಚ್ಕೊಳ್ಳೋದು. ಏನೂ ಮಾಡೋಂಗಿಲ್ಲ, ಪರಿಸ್ಥಿತಿ ಬಾಚ್ಕೊಳ್ಳೇಬೇಕು. ಹೆಂಗೋ ಒಂದು ಬಾಚ್ಕೊಳ್ತೀನಿ. ಹೊರಗಡೆ ಹೋದರೆ ಮಾತ್ರ ಸ್ವಲ್ಪ ಚೆನ್ನಾಗಿ ಬಾಚ್ಕೊಳ್ತೀನಿ. ಮನೇಲಿದ್ದರೆ ನಾನು ಇದೇ ಥರ ಬಾಚ್ಕೊಳ್ಳೋದು ಡೈಲಿ. ನನಗೆ ಅದೇ ರೂಢಿ ಆಗ್ಬಿಟ್ಟಿದೆ. ಇದು ಮನೇಲಿ ಮತ್ತು ಇಷ್ಟುದ್ದ ಕೂದಲಿಗೆ ನನಗೆ ಬಾಚ್ಕೊಳೋಕ್ಕೆ ಬೇಜಾರು ಅನಿಸುತ್ತೆ. ಹಾಗಾಗಿ ನಾನು ಸಿಂಪಲಾಗಿ ಇದೇ ಥರ ಜಡೆ ಹಾಕ್ಕೊಂಡಿರ್ತೀನಿ ಯಾವಾಗಲೂ. ನೋಡ್ಬೋದು ನಾನು ಯಾವ ಥರ ಜಡೆ ಹಾಕ್ಕೊಳ್ತಿದ್ದೀನಿ ಅಂತ. ಆಮೇಲೆ ನನ್ನ ಜಡೆ ಮಾರನೇ ದಿನ ಇದು 3-4 ದಿನದ್ದು ಕಂಟಿನ್ಯೂಸ್ ವ್ಲಾಗ್ ಹಾಕ್ತಾ ಇರೋದು. ಮಾರನೇ ದಿನ ನಾನು ಮತ್ತೆ ಕೂದಲು ಏನು